ಧಾರವಾಡ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ ತಿಂಗಳ ಆರಂಭದಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಮಳೆ ಕೊರತೆಯ ನಡುವೆಯೂ ಜಿಲ್ಲೆಯಾದ್ಯಂತ 80%ಕ್ಕೂ ಅಧಿಕ ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಹೆಸರು, ಉದ್ದು, ಸೋಯಾಬೀನ್ ಹಾಗೂ ಹತ್ತಿ ಸೇರಿದಂತೆ ವಿವಿಧ ಬೆಳೆಗಳನ್ನು ರೈತರು ಬಿತ್ತಿದ್ದಾರೆ. ಆದರೆ ಬಿತ್ತನೆಯಾದ ಬೆಳೆಗಳು ಈಗ ಮೊಳಕೆಯೊಡೆದಿದ್ದು ಬೆಳವಣಿಗೆಗೆ ಮಳೆಯ ಅವಶ್ಯಕತೆ ಹೆಚ್ಚಾಗಿದೆ. ಕಳೆದ ಒಂದು ವಾರದಿಂದ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಬೆಳೆಗಳ ಭವಿಷ್ಯದ ಬಗ್ಗೆ ರೈತರು ಚಿಂತಿತರಾಗಿದ್ದಾರೆ. ಈಗಾಗಲೇ ಬಿತ್ತನೆಗೆ ಸಾಕಷ್ಟು ಹಣ ಖರ್ಚು ಮಾಡಿರುವ ರೈತರು ಬೆಳೆ ಉಳಿಸಿಕೊಳ್ಳುವ ಚಿಂತೆಯಲ್ಲಿದ್ದಾರೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಬರಬೇಕು, ಬೆಳೆ ಪರಿಹಾರ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದರು. ಇನ್ನೊಂದೆಡೆ ರೈತರಿಗೆ ಅಗತ್ಯ ಗೊಬ್ಬರ ಪೂರೈಸುವುದರ ಜೊತೆಗೆ ಪರ್ಯಾಯ ಗೊಬ್ಬರ ಬಳಕೆಯ ಬಗ್ಗೆಯೂ ಕೃಷಿ ಇಲಾಖೆ ಸಲಹೆ ನೀಡ್ತಾ ಇದೆ. ಈ ವಾರದಲ್ಲಿ ಮಳೆಯಾಗುವ ಸಂಭವ ಇದೆ. ರೈತರು ಧೈರ್ಯ ಕಳೆದುಕೊಳ್ಳಬೇಡಿ ಅಂತ ಕೃಷಿ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮ ರೈತರಿಗೆ ಇದೊಮ್ಮೆ ಭಾಳ ಈ ಸಲ ಒಂದು ದೊಡ್ಡ ಕುತ್ತೈತಿ. ವರ್ಷದಕ್ಕಿಂತನೂ ಬೇರೆ ಈ ವರ್ಷ ವಾರ ಸುಮಾರು ನಾವು 16,000 ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಬೀಜ ತಂದು ಬಿತ್ತೇವು. ಹತ್ತಿಕಾಳು ಬೀಜ, ಉಳ್ಳಾಗಡ್ಡಿ ಬೀಜ, 12 ಭಾಳ ನಮ್ಮ ರೈತರಿಗೆ ಸಮಸ್ಯೆ ಭಾಳ ಐತಿ. ಅದನ್ನೇನು ಹೇಳೋಂಗಿಲ್ಲ, ಯಾಕೆ ಇದನ್ನು ಹಗಲೆಲ್ಲ ಹೇಳುವಂಥದ್ದಲ್ಲ. ಅದಕ್ಕೆ ದಯವಿಟ್ಟು ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಂತೇಳಿ ನಾ ಗೌರವಾನ್ವಿತ ಮೋದಿಯವರಿಗೆ ಡಿ ಕೆ ಶಿವಕುಮಾರ್ ಒಂದು ವಿನಂತಿ ಮಾಡಿಕೊಂಡೆ. ಧಾರವಾಡ ಜಿಲ್ಲೆಯಲ್ಲಿ ಈಗ ಮುಂಗಾರಿಯಲ್ಲಿ ಅಂದರೆ ಜೂನ್ 1ರಿಂದ ಇಲ್ಲಿವರೆಗೆ ನಮ್ಗೆ 59 ಮಿಲಿಮೀಟರ್ ಮಳೆ ಆಗಬೇಕಾಯಿತು. ಇಲ್ಲಿವರೆಗೆ 69 ಮಿಲಿಮೀಟರ್ ಮಳೆ ಆಗಿದೆ. ಆದರೆ ಕಳೆದ ಒಂದು ವಾರದಲ್ಲಿ ನಮ್ಗೆ 25 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಕೇವಲ 11 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ ಕಳೆದ ಒಂದು ವಾರದಲ್ಲಿ ನಮಗೆ 55% ಮಳೆ ಕೊರತೆ ಆಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 80ಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿರ್ತದೆ. ವಿವಿಧ ಬೆಳೆಗಳು ಅಂದರೆ ಮುಖ್ಯವಾಗಿ ಹೆಸರು, ಉದ್ದು ಇರ್ಬೋದು, ಸೋಯಾಬೀನ್ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಹತ್ತಿ ಇರ್ಬೋದು, ಈ ಥರ ಬೇರೆ ಬೇರೆ ಬೆಳೆಗಳನ್ನು ಈಗ ಆಲ್ರೆಡಿ 80%ಗಿಂತ ಜಾಸ್ತಿ ಬಿತ್ತನೆ ಮಾಡಿದ್ದಾರೆ. ಈಗ ಬಿತ್ತನೆ ಮಾಡಿದ ಬೆಳೆಗಳು ಈಗ ಮೊಳಕೆ ಹೊಡೆದು ಬೆಳವಣಿಗೆ ಹಂತದಲ್ಲಿರ್ತವೆ. ಈಗ ಸದ್ಯ ಮಳೆ ಅವಶ್ಯಕತೆ ತುಂಬ ಇರ್ತದೆ. ಈ ವಾರದಲ್ಲಿ ಮಳೆ ಬರ್ಬೋದನ್ನೋ ಒಂದು ಆಶಾಭಾವನಲ್ಲಿ ಇದ್ದೀವಿ ನಾವೀಗ. ಆಮೇಲೆ ರಸಗೊಬ್ಬರಕ್ಕೆ ಬಂದರೆ ನಮ್ಮ ಮುಂಗಾರು ಹಂಗಾಮಿಗೆ ನಮ್ಮ ಜಿಲ್ಲೆಗೆ 54,648 ಮೆಟ್ರಿಕ್ ಟನ್ ಒಟ್ಟು ಬೇಡಿಕೆ ಇದ್ದು ಈಗಾಗಲೇ 45,000 ಮೆಟ್ರಿಕ್ ಟನ್ ನಮಗೆ ಜಿಲ್ಲೆಗೆ ಪೂರೈಕೆ ಆಗಿರ್ತದೆ. ಅದರಲ್ಲಿ ಈಗ ಬಿತ್ತನೆಗೆ ಬೇಕಾದಂಥ DAP ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳು ನಮ್ಮಲ್ಲಿ ಸಫಿಷಿಯೆಂಟ್ ಆಗಿದ್ದು ರೈತರು ಈಗಾಗಲೇ ಅದನ್ನು ಬಳಸಿಕೊಂಡು ಬಿತ್ತನೆ ಕಾರ್ಯ ಮಾಡಿದ್ದಾರೆ. ಈಗ ಅದಕ್ಕೆ ನೆಕ್ಸ್ಟ್ ನಮ್ಗೆ ಮೇಲೆ ಗೊಬ್ಬರವಾಗಿ ನಮ್ಗೆ ಯೂರಿಯಾ ಅವಶ್ಯಕತೆ ಇರ್ತದೆ. ಈಗಾಗಲೇ ಜಿಲ್ಲೆ